MG ರೋಡ್ನಿಂದ ಶಿವಪ್ರಸಾದ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್. MG ರೋಡ್ನಲ್ಲಿ ಆ ಪಾರ್ಟಿ ವೈಬ್ ಹೇಗಿದೆ ಅಂತ ಬ್ರಿಗೇಡ್ ರೋಡ್ನ ದೃಶ್ಯವನ್ನು ಗಮನಿಸಿದ್ವಿ. MG ರೋಡ್ನಲ್ಲಿ ಆಗಲೇ ವಾಹನಗಳು ಸಂಚರಿಸ್ತಾ ಇದ್ವು, ಈಗ ವಾಹನಗಳನ್ನ ಬ್ಲಾಕ್ ಮಾಡಿದಾರಾ? ಅಲ್ಲಿ ಹೇಗೆ ನಡೀತಾ ಇದೆ ಸೆಲೆಬ್ರೇಷನ್? ಖಂಡಿತವಾಗಿ ವಾಸುದೇವ್ 2025 ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ MG ರೋಡ್ನಲ್ಲೂ ಕೂಡ ಸಾಕಷ್ಟು ಸಿದ್ಧತೆ ನಡೀತಾ ಇದೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಸದ್ಯ ಈಗ ವಾಹನ ಸಂಖ್ಯೆ ವಿರಳವಾಗಿದ್ದು ಮಾಮೂಲಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ MG ರೋಡ್ನತ್ತ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೆಟಲ್ ಡಿಟೆಕ್ಟರನ್ನು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೂ ಹೆಚ್ಚುವರಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಪ್ರಮುಖವಾಗಿ ಮಧ್ಯಾಹ್ನದಿಂದನೂ ಕೂಡ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡೋದ್ರ ಮುಖಾಂತರ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು. ಅಂದರೆ ಹೊಸ ವರ್ಷಾಚರಣೆಗೆ ಅಂದ ತಕ್ಷಣ ಸಾಕಷ್ಟು ಯುವಕ ಯುವತಿಯರು ಇರ್ಬೋದು, ಎಲ್ಲ ವಯೋಮಾನದ ಜನರು ಕೂಡ ಇಲ್ಲಿ ಸೇರೋ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ಇನ್ನು ಈಗಾಗಲೇ ಯುವಕ ಯುವತಿಯರ ಸಂಖ್ಯೆ ಕೇವಲ ಅನೇಕ ವರ್ಷಗಳೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬೇರೆ ಕರ್ನಾಟಕ ಅಲ್ಲದೆ ಇತರ ರಾಜ್ಯಗಳಿಂದನೂ ಕೂಡ ಸಾಕಷ್ಟು ಯುವಕ ಯುವತಿಯರು MG ರೋಡ್ನತ್ತ ಧಾವಿಸ್ತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈ ಬಾರಿಯ ಹೊಸ ವರ್ಷವನ್ನು ವೆಲ್ಕಮ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇವಲ ರಾಜ್ಯ ಮತ್ತು ಇತರ ರಾಜ್ಯಗಳಷ್ಟೇ ಅಲ್ಲದೆ ವಿದೇಶಿಗರು ಕೂಡ ಈಗ MG ರೋಡ್ನತ್ತ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇನ್ನು ಪ್ರಮುಖವಾಗಿ ಪ್ರತಿ ವರ್ಷದಂತೆ ಈ ಬಾರಿ ಹೆಚ್ಚು ಲೈಟಿಂಗನ್ನು ಕೂಡ MG ರೋಡ್ಗೆ ಅಳವಡಿಕೆ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ MG ರೋಡ್ನಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈಗ ವಾಹನ ಸಂಚಾರ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ಈಗ ಸಹಜ ಸ್ಥಿತಿಗೆ, ಅಂದರೆ ಸದ್ಯ ಈಗ ಸಮಯ ಆಗ್ತಾ ಇರೋದ್ರಿಂದ ಸಾಕಷ್ಟು ಇಲ್ಲಿ ವಾಹನಗಳಿಗೂ ಕೂಡ ಹಂತವಾಗಿ ನಿರ್ಬಂಧ ವಿಧಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸಂಚಾರಿ ನಿಯಂತ್ರಣ ಪೊಲೀಸರು ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ. ಗಂಟೆಗೂ ಕೂಡ ವಾಹನಗಳನ್ನು, ಅಂದರೆ ಲಿಮಿಟೆಡ್ ಆಗಿಬಿಡ್ತಕ್ಕಂಥದ್ದು 12 ಗಂಟೆ ಸಮೀಪಿಸ್ತಾ ಇರದಂತೆ ಇಲ್ಲಿ ವಾಹನಗಳನ್ನು ಕೂಡ ನಿರ್ಬಂಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ MG ರೋಡು ಜಗಮಗಿಸ್ತಾ ಇದ್ದು ಅನೇಕ ಯುವಕ ಯುವತಿಯರಷ್ಟೇ ಅಲ್ಲದೆ ಅನೇಕ ವಯೋಮಾನದವರು ಇತರ ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಜನಸಾಮಾನ್ಯ ಇರ್ಬೋದು, ಜೊತೆಗೆ ವಿದೇಶಿಗರು ಕೂಡ ಈಗ MG ರೋಡ್ನತ್ತ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸದ್ಯ ಈಗ ಪೊಲೀಸರು ಕೂಡ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯ ಜೊತೆಗೆ ನ್ಯೂ ಇಯರನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು. ಈಗಾಗಲೇ CCTV ಅಳವಡಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಶ್ವಾನದಳ ಸೇರಿದಂತೆ ಎಲ್ಲದರಲ್ಲೂ ಕೂಡ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದು ಸದ್ಯ ಈಗ ಗಂಟೆಗಳು ಸಮೀಪಿಸ್ತಾ ಇದ್ದಂತೆ ಇನ್ನಷ್ಟು ಹೆಚ್ಚುವರಿ ಭದ್ರತೆಯ ಜೊತೆಗೆ ಇನ್ನಷ್ಟು ಯುವಕರು ಯುವತಿಯರು ಮತ್ತು ಜನಸಾಮಾನ್ಯರು ಕೂಡ ಇತ್ತ ಧಾವಿಸ್ತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಾಸುದೇವ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.